ಸದ್ಯ ರಾಜ್ಯದಲ್ಲಿ ಆಪರೇಷನ್ ಬಿಪಿಎಲ್ ಕಾರ್ಡ್ ಶುರು ಆಗಿದೆ. ಎಷ್ಟು ಕಾರ್ಡ್ಗಳಿಗೆ ಕುತ್ತು ಬರುತ್ತೆ ಹಾಗಾದ್ರೆ? ಬರೋಬ್ಬರಿ 22 ಲಕ್ಷ ಬಿಪಿಎಲ್ ಕಾರ್ಡ್ಗಳು ರದ್ದಾಗುತ್ತಾ? ಇಲ್ಲಿದೆ ಸ್ಫೋಟಕ ಸತ್ಯ. 22 ಲಕ್ಷ ಬಿಪಿಎಲ್ ಕಾರ್ಡ್ಗಳು ರದ್ದಾಗುತ್ತಾ? ಸ್ಫೋಟಕ ಸತ್ಯವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ದಾಖಲೆ ಪ್ರಕಾರ 22 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನ ಗುರುತಿಸಲಾಗಿದೆ. ಸರ್ಕಾರದ ಮಾಹಿತಿ ಪ್ರಕಾರ 22,62,482 ಅನರ್ಹ ಬಿಪಿಎಲ್ ಕಾರ್ಡ್ದಾರರಿದ್ದಾರೆ. ಆಹಾರ ಇಲಾಖೆಗೆ ಇ ಗವರ್ನೆನ್ಸ್ ಇಲಾಖೆ ಮಾಹಿತಿ ಕೊಟ್ಟಿದೆ. ಆಗಸ್ಟ್ ತಿಂಗಳಲ್ಲೇ ಶಾಕಿಂಗ್ ಅಂಕಿಅಂಶವನ್ನ ನೀಡಿದೆ ಇಲಾಖೆ. ಇದೇ ಮಾಹಿತಿಯನ್ನು ಆಧರಿಸಿ ಆಪರೇಷನ್ ಬಿಪಿಎಲ್ ಅನ್ನ ನಡೆಸಿದ ಸರ್ಕಾರ ಜಿಲ್ಲಾವಾರು ಅನರ್ಹ ಕಾರ್ಡ್ಗಳನ್ನ ಪತ್ತೆ ಮಾಡಿದೆ ಇ ಗವರ್ನೆನ್ಸ್. ಬರೋಬ್ಬರಿ 22,62,000ಕ್ಕೂ ಹೆಚ್ಚು ಕಾರ್ಡ್ಗಳು ಅನರ್ಹ ಬಿಪಿಎಲ್ ಕಾರ್ಡ್ಗಳು ಅಂತ ಗೊತ್ತಾಗಿದೆ. ಅಂದ್ರೆ ಆಹಾರ ಇಲಾಖೆಗೆ ಇ ಗವರ್ನೆನ್ಸ್ ಇಲಾಖೆ ಮಾಹಿತಿ ಕೊಟ್ಟಿದೆ. ಅನರ್ಹಗೊಳ್ಳಲಿರುವಂತಹ ಬಿಪಿಎಲ್ ಕಾರ್ಡ್ಗಳ ಸಂಖ್ಯೆ 10,97,621. ಆದಾಯ ತೆರಿಗೆ ಪಾವತಿದಾರರ ಕಾರ್ಡ್ಗಳ ಸಂಖ್ಯೆ 1,06,152. 1,20,000 ಆದಾಯದ ಬಿಪಿಎಲ್ ಕಾರ್ಡ್ಗಳು 10,54,368. ಸರ್ಕಾರಿ ನೌಕರರಾಗಿದ್ದು ಬಿಪಿಎಲ್ ಕಾರ್ಡ್ ಅನ್ನ 4,277 ಜನ ಹೊಂದಿದ್ದಾರೆ. ಸೊ ಹಾಗಾಗಿ ಒಟ್ಟಾರೆ 22,62,482 ಕಾರ್ಡ್ಗಳನ್ನ ಈಗ ರದ್ದು ಮಾಡೋದಕ್ಕೆ ಸರ್ಕಾರ ಹೊರಟಿದೆಯಾ ಅಂತ. ಆಗಸ್ಟ್ ತಿಂಗಳಲ್ಲೇ ಶಾಕಿಂಗ್ ಅಂಕಿ ಅಂಶಗಳನ್ನ ಇ ಗವರ್ನೆನ್ಸ್ ನೀಡಿದೆ ಆಹಾರ ಇಲಾಖೆಗೆ. ಇದೇ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ಆಪರೇಷನ್ ಬಿಪಿಎಲ್ ಅನ್ನ ನಡೆಸಿದ್ದು ಸರ್ಕಾರ ಅಂತ ಹೇಳ್ತಾ ಇರೋದು. ಜಿಲ್ಲಾವಾರು ಅನರ್ಹ ಕಾರ್ಡ್ಗಳನ್ನ ಪತ್ತೆ ಮಾಡಿದೆ ಇ ಗವರ್ನೆನ್ಸ್. ಕೆಲವರು IT ಪೇಯರ್ಸ್ ಇರ್ತಾರೆ, 1,20,000ಕ್ಕಿಂತ ಹೆಚ್ಚು ಆದಾಯ ಇರುತ್ತೆ, ಸರ್ಕಾರಿ ನೌಕರರಾಗಿರ್ತಾರೆ, ಆದಾಗ್ಯೂ ಕೂಡ ಬಿಪಿಎಲ್ ಕಾರ್ಡ್ಗಳನ್ನ ಪಡ್ಕೊಂಡಿರ್ತಾರೆ. ಅಂತಹವರನ್ನ ಇ ಗವರ್ನೆನ್ಸ್ ಗುರುತು ಹಿಡಿದಿದೆ ಇವಾಗ. ಸೊ ಅವರ ಕಾರ್ಡ್ಗಳನ್ನ ಈಗ ಅನರ್ಹಗೊಳಿಸಲಾಗುತ್ತೆ. ಅಂದ್ರೆ ಅವರನ್ನ ಬಿಪಿಎಲ್ ಇಂದ APLಗೆ ಶಿಫ್ಟ್ ಮಾಡಲಾಗುತ್ತೆ. ರಾಜ್ಯದಲ್ಲಿ ಆಪರೇಷನ್ ಬಿಪಿಎಲ್ ಇದು ಒಂದು ರೀತಿ ರಾಜಕಾರಣಕ್ಕೂ ಕೂಡ ನಾಂದಿ ಹಾಡಿದೆ. ಅಂದ್ರೆ ವಿಪಕ್ಷ ಕೂಡ ಈಗ ಬಡವರ ಅನ್ನವನ್ನ ಕಿತ್ಕೊಳ್ತಾ ಇದೆ ಸರ್ಕಾರ ಅಂತ ಆರೋಪ ಮಾಡ್ತಾ ಇದೆ, ದೂರ್ತಾ ಇದೆ, ದೂಷಿಸ್ತಾ ಇದೆ. ಆದರೆ ಇಲ್ಲಿ ಆಹಾರ ಇಲಾಖೆ ಒಂದು ಮಾಡ್ಬೇಕಿತ್ತು ಏನು ಅಂತಂದ್ರೆ, ಯಾರು ಅರ್ಹರು ಯಾರು ಅನರ್ಹರು ಅನ್ನೋದನ್ನ ಆರಂಭದಲ್ಲೇ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಈಗ ಎಲ್ಲಿಂದ ಕಾರ್ಡ್ ಬರುತ್ತೆ? ಕಾರ್ಡ್ ಕೊಡೋದು ಯಾರು? ಆರೋಗ್ಯ ಇಲಾಖೆನೇ ಕಾರ್ಡ್ ಇಶ್ಯೂ ಮಾಡಬೇಕು. ಕಾರ್ಡ್ ಕೊಡುವಾಗ್ಲೇನೆ ನೀವು ಅರ್ಹರ ಬಿಪಿಎಲ್ ಕಾರ್ಡ್ ಪಡ್ಕೊಳ್ಳಿಕ್ಕೆ ಅರ್ಹರಲ್ವಾ, ಅವ್ರು IT ಕಟ್ತಾ ಇದಾರಾ ಇಲ್ವಾ ಅನ್ನುವಂಥದ್ದು ಮಾಹಿತಿ ಗೊತ್ತೇ ಆಗುತ್ತೆ. ಪ್ಯಾನ್ ಕಾರ್ಡ್ ಇವತ್ತು ಬಹುತೇಕ ಎಲ್ಲರ ಹತ್ರನೂ ಕೂಡ ಪ್ಯಾನ್ ಕಾರ್ಡ್ ಇರುತ್ತೆ. ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಯಾರ ಹತ್ರ ಇರೋದಿಲ್ಲ. ಆದ್ರೆ ಆ ರೇಷನ್ ಕಾರ್ಡ್ ಅನ್ನ ಕೊಡುವಾಗ್ಲೇ ನೀವು ಆಲೋಚನೆ ಮಾಡಿ ಕೊಟ್ಟಿದ್ರೆ ಈಗ ಈ ಅನರ್ಹಗೊಳಿಸೋದು, ಬಿಪಿಎಲ್ ಇಂದ APLಗೆ ಶಿಫ್ಟ್ ಮಾಡೋದು ಇಂಥ ಗೋಜು ಇರ್ತಾ ಇರಲಿಲ್ಲ. ಏನು 22 ಲಕ್ಷ ಬಿಪಿಎಲ್ ಕಾರ್ಡ್ಗಳು ರದ್ದಾಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಅನ್ನೋದಾದ್ರೆ, ಎಷ್ಟು ಜನ ಬಿಪಿಎಲ್ ಕಾರ್ಡ್ಗಳನ್ನ ಹೆಂಗೆಲ್ಲ ಮಾಡಿಸ್ಕೊಂಡಿರ್ಬೋದು, ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರ್ಬೋದು, ಅಥವಾ ಅಧಿಕಾರಿಗಳು ಲಂಚ ತಗೊಂಡು ಮಾಡಿಸ್ಕೊಂಡಿರ್ಬೋದು. ಸೊ ಈ ರೀತಿಯಾಗೆಲ್ಲ ಒಂದಷ್ಟು ಜನ ಬಿಪಿಎಲ್ ಕಾರ್ಡ್ಗಳನ್ನ ಮಾಡ್ಕೊಂಡಿದ್ದಾರೆ. ಆದರೆ ಆಕ್ಚುಲ್ ಆಗಿ ಯಾರು ಅರ್ಹರಿದ್ದಾರೋ ಅವರಿಗೆ ಈ ಒಂದು ಸೌಲಭ್ಯಗಳು ತಲುಪಬೇಕು. ನಿಜವಾಗ್ಲೂ ಯಾರಿಗೆ ಬಡತನ ಇದೆ ಅವ್ರಿಗೆ ತಲುಪಬೇಕು. ನಮ್ಮಲ್ಲಿ ಯಾರೋ ಕಾರ್ಪೊರೇಷನಲ್ಲಿ ಕೆಲಸ ಮಾಡ್ತಾರಂತೆ, ಇನ್ನೆಲ್ಲೋ ಕೆಲಸ ಮಾಡ್ತಾರಂತೆ, ಒಂದು ಕಾರ್ಡ್ ಮಾಡಿಸ್ಕೊಳ್ಳೋಣ, ಇನ್ನೊಂದು ಕಾರ್ಡ್ ಮಾಡಿಸ್ಕೊಳ್ಳೋಣ. ದಿಸ್ ಇಸ್ ರಾಂಗ್. ಯಾರು ಬಡವರಿದ್ದಾರೆ, ನಿಜವಾಗ್ಲೂ ಯಾರು ಅರ್ಹರಿದ್ದಾರೆ ಅವರಿಗೆ ಕಾರ್ಡ್ಗಳು ತಲುಪಬೇಕು. ಬಟ್ ಸರ್ಕಾರ ಇದನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ನಮ್ಮ ಪ್ರತಿನಿಧಿ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ರಾಜ್ಯದಲ್ಲಿ ಸದ್ಯ ಆಪರೇಷನ್ ಬಿಪಿಎಲ್ ಶುರು ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ಒಂದು 22 ಲಕ್ಷ ಕಾರ್ಡ್ಗಳು ರದ್ದಾಗುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸದ್ಯದ ಅಪ್ಡೇಟ್ಸ್ ಏನಿದೆ ಶಶಿಧರ್? ಸಿಂಧೂರ, ಇಡೀ ರಾಜ್ಯದಲ್ಲಿ 1,03,00,000 ಜನ BPL ಕಾರ್ಡ್ದಾರರು ಇರಬೇಕು. ಆದರೆ ಆದಾಯ ಇ ಗವರ್ನೆನ್ಸು ಏನು ಸಮೀಕ್ಷೆ ನಡೆಸಿದಂಥ ಪ್ರಕಾರ, ಆದರೆ ಇವತ್ತು ರಾಜ್ಯದಲ್ಲಿ ಸುಮಾರು APL, BPL ಮತ್ತು ಅಂತ್ಯೋದಯ ಸೇರಿ 1,23,00,000 ಏನು ಕಾರ್ಡ್ದಾರರು ಇವತ್ತಿದ್ದಾರೆ. ಹೀಗಾಗಿ
ಕಳೆದ ಒಂದು 5 ತಿಂಗಳಿಂದಲೂ ಕೂಡ ಆಗಸ್ಟಿಂದಲೂ ಕೂಡ ಒಂದು ಸರ್ವೆಯನ್ನು ಕೂಡ ಮಾಡ್ತಿದ್ದಾರೆ. ಏನಂತಂದರೆ BPL ಕಾರ್ಡನ್ನು ಹೊಂದಿರಬೇಕಾದ್ರೆ ಯಾವುದೇ ಒಂದು ಮನೆಯಲ್ಲಾಗಿರ್ಬೋದು ಕೂಡ ಒಂದು ಕಲರ್ ಟಿ ವಿ ಇರೋಂಗಿಲ್ಲ, ಮತ್ತು ವೆಹಿಕಲ್ ಇರೋದಿಲ್ಲ, ಮತ್ತು ಚಾರ್ಸಿ ಮನೆ ಅಂದರೆ ಸಿಮೆಂಟ್ ಹೊಂದಿರುವಂಥ ಮನೆ ಇರೋದಿಲ್ಲ, ಒಂದು ಕಟ್ಟಡಗಿಂತ ಕೂಡ ಒಂದು ಅಂತಸ್ತಿನ ಮನೆಯನ್ನು ಕೂಡ ಹೊಂದಿರುವಂತಿಲ್ಲ, ಮತ್ತು ಕಾರನ್ನು ಕೂಡ ಹೊಂದಿರುವಂತಿಲ್ಲ. ಇಂಥವ್ರು ಯಾರು ಕೂಡ BPL ಕಾರ್ಡ್ಗೆ ಅರ್ಹರಲ್ಲ ಅಂತ ಅಂದ್ಬಿಟ್ಟು ಮೊದಲಿಂದಲೂ ಕೂಡ BPL ಕಾರ್ಡ್ಗೆ ಒಂದಷ್ಟು ಮಾನದಂಡಗಳು ಕೂಡ ಇದೆ. ಆದರೆ ಇದನ್ನು ಯಾವುದನ್ನು ಕೂಡ ಇದುವರೆಗೂ ಕೂಡ ಸರಿಯಾಗಿ ಪರಿಗಣನೆ ಮಾಡ್ತಿಲ್ಲ. ಆದರೂ ಕೂಡ BPL ಮತ್ತು APL ಅಂತ್ಯೋದಯ ಕಾರ್ಡ್ಗಳ ಬಳಕೆದಾರರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ರಾಜ್ಯದಲ್ಲಿ ಏನು ಒಂದು ರೀತಿಯಲ್ಲಿ ಕೂಡ ಏನು ಆರ್ಥಿಕ ಆದಾಯ ಕೂಡ ಹೆಚ್ಚಳ ಆಗ್ತದೆ. ಆದರೆ BPL ಕಾರ್ಡು ಯಾರು ಫಲಾನುಭವಿಗಳು ಅಂತಂದರೆ ವಾರ್ಷಿಕವಾಗಿ 1 ಕೋಟಿ ಏನು 1,20,000ದಿಂದ ಒಳಗಡೆ ಇರುವಂಥವ್ರು ಮಾತ್ರ BPL ಕಾರ್ಡು ತೆಗೆದುಕೊಳ್ಳೋದಕ್ಕೆ ಅವರು ಅರ್ಹರಾಗಿರ್ತಾರೆ. ಆದರೆ 1,20,000ಕ್ಕಿಂತ ಹೆಚ್ಚಿನದಾಗಿ 5 ಲಕ್ಷದ ಒಳಗೆ ಇರುವಂಥವರು ಏನು ವಾರ್ಷಿಕ ಆದಾಯ ಇದ್ದಂಥವರು APL ಕಾರ್ಡನ್ನು ಕೂಡ ಪಡೆದುಕೊಳ್ಬೋದು. ಆದರೆ ವಾರ್ಷಿಕವಾಗಿ ಯಾವುದೇ ರೀತಿಯಂದರೂ ಕೂಡ ನಾವು ಕೆಲಸ ಮಾಡೋದಕ್ಕೂ ಆಗೋದಿಲ್ಲ, ಅವ್ರ ಕುಟುಂಬವನ್ನು ಪೋಷಣೆ ಮಾಡೋದಕ್ಕೂ ಯಾರೂ ಇಲ್ಲ, ವಯೋವೃದ್ಧರಾಗಿದ್ದರೆ ಅಂಥವರಿಗೆ ಅಂತ್ಯೋದಯ ಕಾರ್ಡನ್ನು ಕೊಟ್ಟು ಮನೆ ಬಾಗಿಲಿಗೆ ರೇಷನ್ ಅನ್ನು ಕೊಡುವಂಥ ಕೆಲಸವನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಾಡುತ್ತೆ. ಆದರೆ ಇವತ್ತು ರಾಜ್ಯದಲ್ಲಿ ಸುಮಾರು 22 ಲಕ್ಷಕ್ಕೂ ಹೆಚ್ಚು APL ಮತ್ತು BPL ಅಂತ್ಯೋದಯ ಕಾರ್ಡ್ದಾರರು ಇವತ್ತು ಹೆಚ್ಚಳವಾಗಿದ್ದಾರೆ. ಹೀಗಾಗಿ ಈ ಗವರ್ನೆನ್ಸ್ ಕೂಡ ಆಹಾರ ಇಲಾಖೆಗೆ ಈಗಾಗಲೇ ಮಾಹಿತಿಯನ್ನು ಕೂಡ ರವಾನೆ ಮಾಡಿದೆ. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಜನ ಸರ್ಕಾರಿ ನೌಕರು ಕೂಡ BPL ಕಾರ್ಡ್ ಅನ್ನು ಕೂಡ ಹೊಂದಿದ್ದಾರೆ, ಅದರಲ್ಲೂ ಕೂಡ 1,20,000ಕ್ಕಿಂತ ಹೆಚ್ಚಿನ ಆದಾಯವನ್ನು ಹೊಂದಿದಂತವರು ಕೂಡ ಸಂಖ್ಯೆ ಎಷ್ಟಿದೆ, ಯಾರನ್ನ ರದ್ದುಪಡಿಸಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಈ ಗವರ್ನೆನ್ಸ್ ಕೂಡ ಒಂದು ಪಟ್ಟಿಯನ್ನು ಕೂಡ ಸಿದ್ಧ ಮಾಡಿಕೊಂಡಿದೆ. ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.